ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹಾಗೂ ಕೆ.ಬೆಟ್ಟಳ್ಳಿ ಹುಲಿಕೆರೆ ಕೊಪ್ಪಳ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬಾ ವಿಶೇಷ ಇರುತ್ತೆ. ತೀರ್ಥ ಸ್ನಾನ ಒಂದು ನಮ್ಮಲ್ಲಿ ಯಾವುದೇ ದುರಿತ ದೋಷಗಳಿದ್ರು ಕೂಡ ಪರಿಹಾರ ಆಗ್ತದೆ. ಅಲರ್ಜಿ, ಕೈಕಾಲು ಸೆಳೆತ, ಮೈಕೈ ಭಾರ, ನಿದ್ದೆ ಬರ್ತಿಲ್ಲ, ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿದ್ದೀವಿ, ನಮಗೆ ನಡೆಯಕ್ಕೆ ಆಗ್ತಾನೇ ಇಲ್ಲ ಅನ್ನುವಂಥವ್ರು ಈ ತೀರ್ಥ ಸ್ನಾನ 3 ಬಾರಿ 5 ಬಾರಿ ಹಾಕ್ಸೋದ್ರಿಂದ ತುಂಬಾ ವಿಶೇಷವಾಗಿ ಅನುಕೂಲ ಆಗ್ತದೆ. ಅಮ್ಮನವ್ರನ್ನ ಅಭಿಷೇಕ ದ್ರವ್ಯಗಳಿಂದ ಮಾಡಿರುವಂಥದ್ದು ಅಭಿಷೇಕ ನೀರು ಮತ್ತೆ ಅರ್ಶಿನ ಮತ್ತೆ ಶ್ರೀಚಕ್ರದ ನೀರು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಈ ಭಕ್ತಾದಿಗಳು ಮಾತಾಡಿರುವಂಥದ್ದನ್ನ ಈ ವಿಡಿಯೋದ ಮುಖಾಂತರ ನೋಡ್ಬೋದು. ಪ್ರತಿಯೊಬ್ಬರುಗಳನ್ನ ನಂಬಿಕೆ, ಭಕ್ತಿ, ವಿಶ್ವಾಸ ಇಟ್ಟು ಯಾರು ಬರ್ತಾರೋ ಖಂಡಿತ ತಾಯಿ ವಿಜಯಕಾಳಿ ಜಗನ್ಮಾತೆ ಪ್ರತಿಯೊಬ್ಬರಿಗೂ ಆಶೀರ್ವಾದ. ನನ್ನ ಆರೋಗ್ಯ ಸಮಸ್ಯೆಯಿಂದ ಬಂದಿರೋದು, ನನ್ನ ಆರೋಗ್ಯ ಸಮಸ್ಯೆಯಿಂದಾನೇ ಬಂದಿರೋದು. ಯಾಕಂದ್ರೆ ನನ್ ಇದ್ದಾರೆ ಮಕ್ಕಳಿಗೋಸ್ಕರ ಬದುಕ್ಬೇಕು ಅನ್ನೋ ಇದ್ರಲ್ಲಿ ಬಂದಿದ್ದೀನಿ. ಎಲ್ಲಾ ಹಾಸ್ಪಿಟಲ್ ಎಲ್ಲಾ ಕಡೆ ದೇವಸ್ಥಾನ ಯಾರು ಎಲ್ಲಿ ಹೇಳ್ತಾರೆ ಎಲ್ಲಾ ಕಡೆ ಕೊನೆಗೆ ಇಂಡಿಗೆ ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ಅವ್ರು ಹೇಳಿದ್ರೆ ನೀವೆಲ್ಲೂ ನಿಮ್ಮ ಧೈರ್ಯಕ್ಕೆ ನೀವು ಟ್ಯಾಬ್ಲೆಟ್ಸ್ ತಗೋಬೇಕಾಗತ್ತೆ. ಟ್ಯಾಬ್ಲೆಟ್ಸ್ ತಗೋದ್ರಿಂದ ನಿಮ್ಗೆ ಏನು ಪ್ರಯೋಜನ ಇಲ್ಲ. ನೀವು ಟ್ಯಾಬ್ಲೆಟ್ಸ್ ನಿಲ್ಸಿದ್ರೇನೆ ಒಳ್ಳೇದು ಅಂದ್ರು. ಅಂದ್ರೆ ನಾನು ಸಡನ್ ಆಗಿ ನಿಲ್ಸಕ್ ಆಗಲ್ಲ ಸ್ವಾಮಿ ಅಂದಿದ್ದಕ್ಕೆ ಅವ್ರು ಹಿಂಗೆ ಉಣ್ಮೇಲೆ ಬಂದು ಅರ್ಶಿನ ನೀರ್ ಹಾಕಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಲೈಫ್ ಅಲ್ಲಿ ಎಲ್ಲಾ ಆಗುತ್ತೆ ಹೇಳ್ತಾರೆ. ತಾಯಿ ನಂಬಿಕೆನು ಹಾಸ್ಪಿಟ್ಲ್ ಎಲ್ಲ ತುಂಬಾ ಕಡೆ ಸುತ್ತಿದ್ದೀನಿ. ನಿಮ್ಮ ಜಸ್ಟ್ ಒಂದು ತಲೆ ಸುತ್ತ ಅನ್ನೋದೇ ಒಂದ್ ಪ್ರಾಬ್ಲಮ್. ಬಟ್ ಅದ್ರಿಂದ ನನಗೆ ಬೇರೆ ಬೇರೆ ತರಾನೇ ಒಂದು ಟ್ಯಾಬ್ಲೆಟ್ಸ್ ಎಫೆಕ್ಟ್ ಇಲ್ಲ, ಬೇರೆ ಏನ್ ಎಫೆಕ್ಟ್ ಗೊತ್ತಿಲ್ಲ. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ಲೇ ಬರುತ್ತೆ, ಆದ್ರೂ ನನಗೆ ಹೋಗ್ತಾನೆ. ಸೊ ಈಗ ನೋಡೋಣ ಅಂತಾನೆ ಈಗ ಅಷ್ಟು ನೀರ್ ಬಿದ್ಮೇಲೆ ನೀವ್ ಸರಿ ಹೋಗ್ತೀರಾ ಅಂತ ಹೇಳಿದ್ರು. ಇವತ್ತು ಬಂದಿದ್ದೀನಿ, ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ, ನಂಬಿದ್ದೀನಿ. ಸರ್ವಪೀಡಾ ಪರ್ಯಾಯಿಣಿ ಪರಮಾನಂದ ಸಮರಣಿ ಸರ್ವಗ್ರಹ ದೋಷನಾಥಿನಿ ಸರ್ವಕಾಲ ಓಂ ರಾಮ್ ಹ್ರೀಂ ಕ್ಲೀಂ ಐಂ ಕ್ರೀಂ. ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಹಾಗೂ ಪಾಂಡವಪುರ ತಾಲೂಕು ಕೆ.ಬೆಟ್ಟಳ್ಳಿ ಹುಲಿಕೆರೆ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕವಡೆಶಾಸ್ತ್ರ ಇರುತ್ತೆ, ಭಾನುವಾರ ಬಂದು ಅಂಜನ ಶಾಸ್ತ್ರ ಇರುತ್ತೆ. ಈ ದಿವಸಗಳಲ್ಲಿ ಬೆಳಿಗ್ಗೆ 7 ರಿಂದ 2 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕವಡೆಶಾಸ್ತ್ರದಿಂದ ಏನು ಸಮಸ್ಯೆ ಇದೆ, ಏನು ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನ ಸಮಸ್ಯೆ ಇರುತ್ತೆ, ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದನ್ನು ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ಇರುತ್ತೆ. ತೀರ್ಥ ಸ್ನಾನ ಮಾಡಿಸೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಬಗೆಹರಿದೆ ಅಂದರೆ, ಮಕ್ಕಳಿಲ್ಲ ಅನ್ನೋದ್ರಿಗೆ ಅನುಕೂಲ ಆಗಿದೆ, ಮದುವೆ ಆಗ್ತಿಲ್ಲ ಅನ್ನೋದ್ರಿಗೆ ಅನುಕೂಲ ಆಗಿದೆ. ಆರೋಗ್ಯದಲ್ಲೇ ನಮಗೆ ತುಂಬ ಕಡೆ ಹೋಗಿ ಬಂದೀವಿ, ಎಲ್ಲೋದ್ರೂ ಪರಿಹಾರ ಸಿಕ್ಕಿಲ್ಲ ಅನ್ನೋಂಥವ್ರು ಆರೋಗ್ಯದಲ್ಲಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಡೆಯೋಕ್ಕಾಗ್ತಿಲ್ಲ ಅಂದರೆ ಪ್ಯಾರಲೈಸ್ ಅಂದರೆ ಸ್ಟ್ರೋಕ್ ಹೊಡೆದಿರುವಂಥವ್ರಿಗೆ ಅತಿ ಹೆಚ್ಚು ಅವ್ರಿಗೆ ನಡೆಯೋಕ್ಕೆ ಹೆಜ್ಜೆನೇ ಊರಕ್ಕಾಗ್ತಿಲ್ಲ ಅನ್ನೋಂಥವ್ರು ಕೂಡ ಬಂದು ಹೋಗಿರೋದ್ರಿಂದ ಅನುಕೂಲ ಆಗಿರೋದು ಸಾಕಷ್ಟು ಉದಾಹರಣೆಗಳಿವೆ. ಬಸವಣ್ಣನ ವಿಚಾರ ಏನಪ್ಪ ಅಂದರೆ, ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣ ಬಲಗಾಲ್ನ ಕೊಡೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ. ಅದು ಒಂದೇ ದಿನದಲ್ಲಿ ಆಗ್ಬೋದು, ಒಂದು ವಾರದಲ್ಲಿ ಆಗ್ಬೋದು, ಒಂದು ತಿಂಗಳಲ್ಲಿ ಆಗ್ಬೋದು. ಒಂದ್ಸರಿ ಪಾದ ಕೊಟ್ಟರೆ ಖಂಡಿತ ಫಲ ಸಿಗುತ್ತೆ. ಮಲಗಿರೋರನ್ನ ಹಾದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಒಂದು ಭಕ್ತರ ನಂಬಿಕೆ. ನಾನು ಕೇಳಿದ್ವಿ, ಕೆಲವೊಂದಿಷ್ಟು ಜನ ಹೇಳಿದ್ರು 2 ವಾರಕ್ಕೆ ಸರಿ ಹೋಗಿದೆ, ಇನ್ನೊಂದು ವಾರ ಚಟದಿಂದ ದಾಸ ಆಗಿರುವಂತವ್ರಿಗೆ ಕುಡ್ತಾ ಬಿಟ್ಟಿದ್ದಾರೆ. ಮತ್ತೆ ಮದುವೆ ಆಗಿಲ್ಲ ಅನ್ನೋಂಥವ್ರು ಬಂದು ಆಶೀರ್ವಾದ ತಗೊಂಡೋಗಿ ಮದುವೆ ಆಗಿರುವಂತದ್ದು ಸಾಕಷ್ಟು ಜನ ಹೇಳ್ತಿದ್ದಾರೆ. ಮತ್ತೆ ಮನೆ ಕಟ್ಟಕ್ ಆಗ್ತಿಲ್ಲ, ಮನೆ ಹಣ ಇದೆ, ದುಡ್ಡು ಬರ್ತಿಲ್ಲ, ಒಂದೇ ತರ ಸಮಸ್ಯೆ ಒತ್ತು ಬರಲ್ಲ, ಹಲವಾರು ರೀತಿ ಸಮಸ್ಯೆ ಒತ್ತು ಬಂದುವಂತವ್ರು ಬಸವಣ್ಣ ಪಾದ ಕೇಳೋದ್ರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿರುವಂತದ್ದು ಸಾಕಷ್ಟು ಉದಾಹರಣೆಗಳಿವೆ. ಪ್ರತಿಯೊಬ್ಬರಿಗೂ ಏನೋ ಹೇಳೋದೇನಂದ್ರಪ್ಪ ಅಂದ್ರೆ, ಸುಮ್ಮನೆ ಅನವಶ್ಯಕವಾಗಿ ಕಮೆಂಟ್ ಹಾಕೋದಕ್ಕಿಂತ ನೀವು ಬಂದು ಕ್ಷೇತ್ರಕ್ಕೊಮ್ಮೆ ಬಂದು ನೋಡಿ, ನಿಮ್ಮಲ್ಲಿ ಯಾವುದೇ ತರ ಸಮಸ್ಯೆ ಇದ್ರೂ ಕೂಡ ಖಂಡಿತ ವಿಜಯಕಾಳಿ ಅಮ್ಮನವರ ಆಶೀರ್ವಾದ, ಬಸವಣ್ಣವರ ಆಶೀರ್ವಾದ ಸಿಕ್ಕಿದ್ರೆ ಖಂಡಿತ ಅನುಕೂಲ ಆಗ್ತದೆ. ಹೋಮ ಬಂದು ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ, ಪ್ರತ್ಯಂಗಿರ ಹೋಮದಲ್ಲಿ ನಮ್ಮಲ್ಲಿ ವಿಶೇಷ ಏನಂದ್ರೆ, ಮನೆಯಿಂದ 3 ಉಪ್ಪನ್ನ ತಂದು ಕಲ್ಲುಪ್ಪನ್ನ ಹಾಕೋದ್ರಿಂದ ವಾಮಾಚಾರ, ದುಡ್ಡು ನಿಲ್ತಿಲ್ಲ, ಹಣಕಾಸು ಬಾಧೆ, ನಾವೆಲ್ಲೋದ್ರೂ ಪರಿಹಾರ ಸಿಗ್ತಿಲ್ಲ ಅನ್ನುವಂಥವ್ರು ಒಂದು ವೈಟ್ ಪೇಪರ್ ಮೇಲೆ ಬರೆದು ಹಾಕೋದ್ರಿಂದ ಮತ್ತೆ ಹರಳಿ ಎಲೆ ಮೇಲೆ ಬರೆದು ಹಾಕೋದ್ರಿಂದ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಜನಕ್ಕೆ ಉದಾಹರಣೆಗಳಿದಾವೆ. ದೇವಸ್ಥಾನ ಎಲ್ಲಿ ಬರುತ್ತೆ? ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ.ಬೆಟ್ಟಳ್ಳಿ ಹುಲಿಕೆರೆ ಕೊಪ್ಪಳ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಕವಡೆಶಾಸ್ತ್ರ ಇರುತ್ತೆ, ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ತೀರ್ಥ ಸ್ನಾನ ಮತ್ತೆ ಪ್ರತ್ಯಂಗಿರ ಹೋಮ ಇರೋದು ಅಮಾವಾಸ್ಯೆ ಹುಣ್ಣಿಮೆಲಿ. ಯಾವ ದಿನ ಇರುತ್ತೆ ಆ ದಿನ ಇರುತ್ತೆ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಮಾರ್ನಿಂಗ್ 7 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ.
ಈಗ ಭಕ್ತಾದಿಗಳು ದೂರದಿಂದ ಬಂದ್ರೆ ಇರಕ್ಕೆ ವ್ಯವಸ್ಥೆ ಇದೆ ಅವರಿಗೆ? ಖಂಡಿತ ವ್ಯವಸ್ಥೆ ಇದೆ. ಬರುವಂತವ್ರು ಬಂದು ಉಳ್ಕೋಬಹುದು. ತುಂಬಾ ಜನ ಇರ್ತಾರೆ, ಬಂದು ಪ್ರತಿಯೊಬ್ಬರಿಗೂ ಅನುಕೂಲ ಇದೆ. ತಾಯಿ ನಂಗೆ ದರ್ಶನ ಕೊಟ್ಲು. ಮತ್ತೆ ಮಾರನೇ ದಿವಸಕ್ಕೆ ಕರ್ಸ್ಕೊಂಡು ಬಸಪ್ಪ ಇದೆ. ಬಸಪ್ಪ ತುಂಬಾ ಪವಾಡ ಇದೆ. ಬಸಪ್ಪನ ಮಹಿಮೆನ ತುಂಬಾ ಅಪಾರ. ಇಲ್ಲಿ ಬಂದ್ರು ತಾಯಿ ನಂಬಿ ಬನ್ನಿ, ತುಂಬಾ ಖಂಡಿತ ಒಳ್ಳೇದಾಗುತ್ತೆ. ತುಂಬಾನೇ ಒಳ್ಳೇದಾಗುತ್ತೆ. ಬಸಪ್ಪನ್ ನಂಬ್ ಬನ್ನಿ. ಬಸಪ್ಪ ಪಾದ ಕೊಡೋ ಇನ್ನೂ ತುಂಬಾ ಖಂಡಿತ ಒಳ್ಳೇದಾಗುತ್ತೆ. ಗುರೂಜಿಗಳಿದ್ದಾರೆ. ಗುರೂಜಿ ನಿಮ್ಮ ಮಕ್ಕ ನೋಡ್ತಾರೆ, ನಿಮ್ಮ ಬಂದಿರೋದು ಏನ್ ಸಮಸ್ಯೆ ಬಂದಿದೆ ಖಂಡಿತ ಎಲ್ಲ ಹೇಳ್ತಾರೆ. ಪ್ರತಿಯೊಂದು ಹೇಳ್ತಾರೆ. ನಿಮ್ಮ ಸಮಸ್ಯೆ ಏನಿದೆ, ಏನ್ ಆಗ್ತಿದೆ, ಏನ್ ಆಗಿಲ್ಲ ಖಂಡಿತ ಹೇಳ್ತಾರೆ. ನಿಮ್ ಸಮಸ್ಯೆ ಖಂಡಿತ ಇಲ್ಲಿ ಉತ್ತರ ಸಿಗುತ್ತೆ. ನಿಮ್ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. 100% ಸತ್ಯ. ಬಸಪ್ಪ ಪಾದ ಕೊಟ್ಟಂತೂ ಇನ್ನು 100% ಸತ್ಯ. ಖಂಡಿತ ಬನ್ನಿ. ಏನೇ ಸಮಸ್ಯೆ ಇರ್ಲಿ, ಪ್ರತಿಯೊಂದು ಹೇಳ್ಕೊಳಕಂತ ಸಮಸ್ಯೆ ಇರ್ಲಿ, ಖಂಡಿತ ಯಾವ ಆರೋಗ್ಯ ಸಮಸ್ಯೆ ಇರ್ಲಿ, ದುಡ್ಡು ಖರ್ಚು ಸಮಸ್ಯೆನೇ ಇರ್ಲಿ, ಪ್ರತಿಯೊಂದು ಮಾಟ ಮಂತ್ರ ಇರ್ಬೋದು, ಪ್ರತಿ ಏನೇ ಇರ್ಬೋದು, ಮತ್ತೆ ಯಾರ ಮಕ್ಳಾಗಲ್ಲ ಅವ್ರಿಗೂ ಸಹ ಮಕ್ಳಾಗುವಂತ ಇರುತ್ತೆ ಇಲ್ಲಿ. ಖಂಡಿತ ಎಲ್ಲ ಗುರುಜಿಗಳು ಹೇಳ್ತಾರೆ. ಬನ್ನಿ, ತಾಯಿ ದರ್ಶನಪ್ಪ ಪಡೀರಿ. ತಾಯಿ ಖಂಡಿತ ಒಳ್ಳೇದ್ ಮಾಡ್ತಾಳೆ. ನಾ ಇಷ್ಟೇ ಕೇಳ್ಕೊಳ್ಳೋದು, ನಂಬಿಕೆ ಇಟ್ಟು ಬನ್ನಿ. ಹೌದಾ